ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅಕೌಂಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ಆದಂಥ ಬಿಸ್ನೆಸ್ಸಲ್ಲಿ ಅದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ಬಿಸ್ನೆಸ್ಗೆ ರಿಲೇಟೆಡ್ ಆದಂಥ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ನಡೀತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಆಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದನ್ನೆಲ್ಲ ನಮಗೆ ನೆನ್ಪಿಟ್ಕೊಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಮಗೆ ಹೆಲ್ಪ್ ಆಗೋದೇ ಈ ಅಕೌಂಟಿಂಗ್. Accounting is a process of identifying, recording the transactions in journal entries, classifying in ledgers, and summarizing in a trial balance. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇನ್ ದ ಮೀನಿಂಗ್ಫುಲ್ ಫಾರ್ಮ್ಯಾಟ್. ಇಲ್ಲಿ ಮೀನಿಂಗ್ಫುಲ್ ಫಾರ್ಮ್ಯಾಟ್ ಅಂದರೆ ಏನು? ಮೀನಿಂಗ್ಫುಲ್ ಫಾರ್ಮ್ಯಾಟ್ ಅಂತ ಅಂದರೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, P&L, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಇಕ್ವಿಟಿ, ನೋಟ್ಸ್ ಟು ಅಕೌಂಟ್ಸ್ ಟು ಕಮ್ಯುನಿಕೇಟ್ ದ ಇನ್ಫಾರ್ಮೇಷನ್ ಟು ಇಂಟೆಂಡೆಡ್ ಯೂಸರ್ಸ್. ಇಲ್ಲಿ ಇಂಟೆಂಡೆಡ್ ಯೂಸರ್ಸ್ ಅಂದರೆ ಏನು? ಇಂಟೆಂಡೆಡ್ ಯೂಸರ್ಸ್ ಅಂದರೆ ನಮ್ಮ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು. ಟು ಏಬಲ್ ಟು ಮೇಕ್ ದ ಎಕನಾಮಿಕ್ ಡಿಸಿಷನ್ಸ್. ಓಕೆ, ನಮ್ಮ ಬಿಸ್ನೆಸ್ ಪೊಸಿಷನ್ ಎಲ್ಲಿದೆ, ಅದು ಲಾಸಲ್ಲಿದ್ದರೆ ಅದನ್ನು ಹೆಂಗೆ ನಾವು ಇಂಪ್ರೂವ್ ಮಾಡಬೇಕು, ಅದು ನಮ್ಮ ಬಿಸ್ನೆಸ್ ಪ್ರಾಫಿಟಲ್ಲಿ ನಡೀತಾ ಇದ್ದರೆ ಆ ಪ್ರಾಫಿಟನ್ನೇ ನಾವು ಹೇಗೆ ಇನ್ನು ಫ್ಯೂಚರಲ್ಲಿ ಕಂಟಿನ್ಯೂ ಮಾಡ್ಬೋದು ಅಂಥ ಡಿಸಿಷನ್ಸ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ.